ಹಲೋ ಗೈಸ್, ವೆಲ್ಕಮ್ ಟು ಎನ್ ಎಂ ಚಾನಲ್ ವಿತ್ ಇಂಗ್ಲಿಷ್. ಇಲ್ಲಿ ನೋಡಿ, ಈ ಒಂದು ವಿಡಿಯೋದಲ್ಲಿ ಏನ್ ಕಲಿತಾ ಇದೀವಿ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆಯ ಸಣ್ಣ ಭಾಷಣ. ಇಲ್ಲಿ ಕನ್ನಡದಲ್ಲಿ, ಇಲ್ಲಿ ಇಂಗ್ಲಿಷ್ ನಲ್ಲಿ ಶಾರ್ಟ್ ಸ್ಪೀಚ್ ಆನ್ ಇಂಡಿಪೆಂಡೆನ್ಸ್ ಡೇ ಅಂತಕ್ಕಂಥದ್ದು. ರೈಟ್, ಇಲ್ಲಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿತಾ ಹೋಗೋಣ. ಇಲ್ಲಿ ಕೆಲವೊಬ್ರು ಇಂಗ್ಲಿಷ್ ಸ್ಪೀಚ್ ಮಾಡ್ಲಿಕ್ಕೆ ಇಷ್ಟ ಇರ್ತದೆ, ಆದ್ರೆ ಅರ್ಥ ಗೊತ್ತಾಗಲ್ಲ ಯಾವ ರೀತಿಯ ಮಾತನಾಡಬೇಕು ಅಂತೇಳಿ. ಬಿಕಾಸ್ ನಾನು ಕನ್ನಡದ ಮೂಲಕ ಇಂಗ್ಲಿಷ್ ನಿಮಗೆ ಕಲಿಸ್ತಾ ಹೋಗ್ತೀನಿ, ಆಗ ನಿಮ್ಗೆ ಏನಾಗುತ್ತೆ, ಈಸಿಯಾಗಿ ಇಂಗ್ಲಿಷ್ ಸ್ಪೀಚ್ ಮಾಡ್ಲಿಕ್ಕೆ ಸಾಧ್ಯ, ಭಾಷಣ ಮಾಡ್ಲಿಕ್ಕೆ ಸಾಧ್ಯ. ರೈಟ್, ಪಾಯಿಂಟ್ ವೈಸ್ ಮೂಲಕ ನಿಮಗೆ ತಿಳಿಸ್ತಾ ಹೋಗ್ತೇನೆ. ಓಕೆನಾ? ರೈಟ್, ಇಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ ಮಕ್ಕಳೇ, ಇಲ್ಲಿ ಮೊದಲನೇ ಪಾಯಿಂಟ್ ನೋಡಿ ಏನಿದೆ ಅಂತಂದ್ರೆ, ಇಲ್ಲಿ ಎಲ್ಲರಿಗೂ ಶುಭೋದಯ ಅಂತಕ್ಕಂಥದ್ದು. ಎಲ್ಲರಿಗೂ ಶುಭೋದಯ ಅಂತಕ್ಕಂಥದ್ದು ಇದನ್ನ ಇಂಗ್ಲಿಷ್ ನಲ್ಲಿ ಹೆಂಗಂತೀವಿ? ಓಕೆ, ಇಂಗ್ಲಿಷ್ ನಲ್ಲಿ ಯಾವ ರೀತಿ ಹೇಳ್ತೀವಿ ನೋಡಿ. ಇಲ್ಲಿ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಓಕೆ, ಎಲ್ಲರಿಗೂ ಶುಭ ಮುಂಜಾನೆ ಅಂತಾನು ಹೇಳ್ಬೋದು. ಅದೇ ಇಂಗ್ಲಿಷ್ ನಲ್ಲಿ ಸೇಮ್ ಇರುತ್ತೆ, ಗುಡ್ ಮಾರ್ನಿಂಗ್ ಎವ್ರಿ ಒನ್ ಅಂತಕ್ಕಂಥದ್ದು. ಆ ನಂತರ ಕನ್ನಡದಲ್ಲಿ ಎರಡನೇ ಪಾಯಿಂಟ್ ನೋಡಿ, ಇಂದು 15ನೇ ಆಗಸ್ಟ್. ಇಂದು 15ನೇ ಆಗಸ್ಟ್. ಓಕೆ, ಅದನ್ನೇ ಇಂಗ್ಲಿಷ್ನಲ್ಲಿ ಟುಡೇ ಈಸ್ 15th ಆಗಸ್ಟ್. ಟುಡೇ ಈಸ್ 15th ಆಗಸ್ಟ್. ಮೂರನೇ ಪಾಯಿಂಟ್ ನೋಡಿ ಕನ್ನಡದಲ್ಲಿ, ಸ್ವಾತಂತ್ರ್ಯ ದಿನವು ನಮ್ಮ ದೇಶದ ಹೆಮ್ಮೆಯ ದಿನವಾಗಿದೆ. ಓಕೆ, ಇದನ್ನ ಇಂಗ್ಲಿಷ್ ನಲ್ಲಿ ನೋಡಿದರೆ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು. ಇಂಡಿಪೆಂಡೆನ್ಸ್ ಡೇ is a proud day for our nation. Okay, Independence Day is a proud day for our nation. Okay, ಅಂದ್ರೆ ಕನ್ನಡದಲ್ಲಿ ನಾಲ್ಕನೇ ಪಾಯಿಂಟ್ ನೋಡಿ, ಆಗಸ್ಟ್ 15, 1947 ಭಾರತವು ಸ್ವಾತಂತ್ರ್ಯವಾಯಿತು ಅಥವಾ ಸ್ವತಂತ್ರವಾಯಿತು ಅಂತ ಹೇಳ್ಬೋದು. ಓಕೆ, ಆಗಸ್ಟ್ 15, 1947 ಭಾರತವು ಸ್ವತಂತ್ರವಾಯಿತು ಅಂತಕ್ಕಂಥದ್ದು. ಇಲ್ಲಿ ಇಂಗ್ಲಿಷ್ ನಲ್ಲಿ ನೋಡಿ, ಆನ್ ಆಗಸ್ಟ್ 15, 1947 ಇಂಡಿಯಾ ಗೇನ್ಡ್ ಫ್ರೀಡಮ್. ಓಕೆ, ರೈಟ್. ಅಂತ ಐದನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ, ಗಾಂಧೀಜಿ, ಭಗತ್ ಸಿಂಗ್, ನೇತಾಜಿ ಹಾಗೂ ಹಲವಾರು ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣ ತ್ಯಾಗ ಮಾಡಿದರು. ಇದೇ ಪಾಯಿಂಟ್ ಇಂಗ್ಲಿಷ್ ನಲ್ಲಿ ನೋಡಿ, ಫಿಫ್ತ್ ಪಾಯಿಂಟ್, ಗಾಂಧೀಜಿ, ಭಗತ್ ಸಿಂಗ್, ನೇತಾಜಿ and many other freedom fighters sacrificed their lives. Once again, Gandhiji, Bhagat Singh, Netaji and many other freedom fighters sacrificed their lives. ಕನ್ನಡದಲ್ಲಿ ಆರನೇ ಪಾಯಿಂಟ್ ನೋಡಿ, ಈ ದಿನ ನಾವು ಅವರ ತ್ಯಾಗವನ್ನು ಸ್ಮರಿಸುತ್ತೇವೆ. ರೈಟ್, ಇಂಗ್ಲಿಷ್ ನಲ್ಲಿ ಆನ್ ದಿಸ್ ಡೇ ವಿ ರಿಮೆಂಬರ್ ದ ಸ್ಯಾಕ್ರಿಫೈಸ್. Once again, on this day we remember their sacrifices. ತ್ಯಾಗ ಅಂದ್ರೆ ಸ್ಯಾಕ್ರಿಫೈಸ್ ಅಂತಕ್ಕಂಥದ್ದು. ಓಕೆ,
7ನೇ ಪಾಯಿಂಟ್ ಕನ್ನಡದಲ್ಲಿ ನೋಡಿ. ನಾವು ಶಿಕ್ಷಣದ ಮೂಲಕ ದೇಶವನ್ನು ಬಲಪಡಿಸಬೇಕು. ನಾವು ಶಿಕ್ಷಣದ ಮೂಲಕ ದೇಶವನ್ನು ಬಲಪಡಿಸಬೇಕು. ಇಂಗ್ಲಿಷ್ನಲ್ಲಿ ನೋಡಿ. ನಾವು ಅಂದ್ರೆ ವಿ ಅಂತಕ್ಕಂಥದ್ದು. ವಿ ಮಸ್ಟ್ strengthen own nation through education. Okay. Once again, we must strengthen own nation through education. OUN ಆಗಿದೆ, OWN ನೋಡಿ. ಓಕೆನಾ, ರೈಟ್. ಅದ ನಂತರ 8ನೇ ಪಾಯಿಂಟ್ ಕನ್ನಡದಲ್ಲಿ ಒಗ್ಗಟ್ಟಿನಿಂದ ನಾವು ಎಲ್ಲಾ ಸವಾಲುಗಳನ್ನು ಎದುರಿಸಬಹುದು. ಒಗ್ಗಟ್ಟಿನಿಂದ ನಾವು ಎಲ್ಲಾ ಸವಾಲುಗಳನ್ನು ಎದುರಿಸಬಹುದು. ಓಕೆ, ಇನ್ ಇಂಗ್ಲಿಷ್, with unity we can face all challenges. ಓಕೆ, 9ನೇ ಪಾಯಿಂಟ್ ನೋಡಿ. ಯುವ ಜನತೆಯೇ ಭಾರತದ ಭವಿಷ್ಯವಾಗಿದೆ. ನಾವೆಲ್ಲರೂ ದೇಶಕ್ಕಾಗಿ ಕೆಲಸ ಮಾಡೋಣ. ಓಕೆ, ಯುವ ಜನತೆಯೇ ಭಾರತದ ಭವಿಷ್ಯವಾಗಿದೆ. ನಾವೆಲ್ಲರೂ ದೇಶಕ್ಕಾಗಿ ಕೆಲಸ ಮಾಡೋಣ ಅಂತಕ್ಕಂಥದ್ದು ಇದು ಇಂಗ್ಲಿಷ್ ನಲ್ಲಿ ಹೇಳಿದ್ದಾರೆ. ರೈಟ್. ದ ಯೂತ್ ಆರ್ ದ ಫ್ಯೂಚರ್ ಆಫ್ ಇಂಡಿಯಾ. Let us all work for our country's growth. Once again, the youth are the future of India. Let us all work for our country's growth. Okay, right. Last point, 10ನೇ ಪಾಯಿಂಟ್ ನೋಡಿ ಕನ್ನಡದಲ್ಲಿ. ಸ್ವಾತಂತ್ರ್ಯವನ್ನು ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಓಕೆ, ನಮ್ಮ ಕರ್ತವ್ಯ. ಜೈ ಹಿಂದ್, ಜೈ ಭಾರತ್. ಇಂಗ್ಲಿಷ್ ನಲ್ಲಿ ನೋಡಿ. It is our duty to protect our freedom. It is our duty to protect our freedom. Jai Hind, Jai Bharat. Okay, right. ಹಾಗಾದ್ರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಚಿಲ್ಡ್ರನ್ಸ್.